ನೈಸ್ನಿಂದ ಭೂಮಿಗಿನ್ನ ವಾಪಸ್ ಪಡಿಬೇಕು ಅನ್ನೋದಾಗಿ ಈಗ ಸೂಚನೆಯನ್ನ ಕೊಡಲಾಗ್ತಿದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನೈಸ್ನಿಂದ ಈ ಸಂಸ್ಥೆ ಏನೈತಿಯಲ್ಲ ಭೂಮಿಯನ್ನ ವಾಪಸ್ ಪಡಿಬೇಕು ಅನ್ನೋದಾಗಿ ಸೂಚನೆ ಬಂದಿದೆ. ಈ ಮಾತುಗಳನ್ನ ನಾನು ಹೇಳ್ತಿರೋದಲ್ಲ, ಸ್ವತಃ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅಂತ ಬಾಗಲಕೋಟೆಯಲ್ಲಿ ನೈಸ್ ರೋಡಿಗೆ ಸಂಬಂಧಪಟ್ಟಂತೆ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೈಸ್ ರೋಡ್ ವಿಚಾರವಾಗಿ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೇನೆ. ನಾನು ಬರೆದಿರೋ ಪತ್ರವನ್ನ ಅವರು ಇನ್ನೂ ನೋಡಿಲ್ವಂತೆ. ನೈಸ್ ರೋಡಿಗೆ ಸಂಬಂಧಪಟ್ಟಂತೆ ಭೂಮಿಯ ಒತ್ತುವರಿ ಇರಬಹುದು, ಪರಿಹಾರಗಳಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಆರೋಪಗಳಿದೆ. ಬಿಜೆಪಿ ಕೂಡ ಈ ಹಿಂದೆ ಈ ವಿಚಾರ ಪ್ರಸ್ತಾಪ ಮಾಡಿತ್ತು. ಅದರಲ್ಲೂ ಪ್ರಬಲವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿತ್ತು. ಯಾರು ಕೂಡ ಟೋಲ್ ಕಟ್ಟೋದಕ್ಕೆ ಹೋಗಬೇಡಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಕುಮಾರಸ್ವಾಮಿ ಅವರು. ಇದಕ್ಕೆ ಸಂಬಂಧಪಟ್ಟಂತೆಯೇ ಕುಮಾರಸ್ವಾಮಿ ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾ ನೈಸ್ ರೋಡ್ ವಿಚಾರವಾಗಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೇನೆ, ಅದನ್ನ ಸರ್ಕಾರ ಇನ್ನ ನೋಡಿಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಹೋದ್ರು. ನೋಡಿ, ನೈಸ್ ಅನ್ನೋದು ನೈಸ್ ಆಗಿ ಜನರಿಂದ ಲೂಟಿ ಹೊಡಿತಾ ಇದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ಮಾಡಿದ್ರು. ಪ್ರತಿ ವರ್ಷ ಟೋಲ್ ದರ ಹೆಚ್ಚು ಮಾಡ್ತಾ ಹೋಗಿದೆ. ಕೋರ್ಟ್ ಆದೇಶದಂತೆ ಟೋಲ್ ತೆರವನ್ನ ಮಾಡಲೇಬೇಕು. ಹೈಕೋರ್ಟಿಂದ ಆದೇಶ ಆಯ್ತು, ಇದನ್ನು ಪಾಲಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ಟೋಲಿಗೆ ಸಂಬಂಧಪಟ್ಟಂತೆ ನೈಸ್ ವಿಚಾರವಾಗಿ ಅತಿ ಶೀಘ್ರವೇ ಇದನ್ನ ತೆರವು ಮಾಡಬೇಕು, ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಅಂತ ಮಾತನಾಡಿದರು. ಮತ್ತೆ ಅದೇ ಸರ್ಕಾರ ಬಂದಿರೋದ್ರಿಂದ ಲೂಟಿ ಹೊಡೆದಂತ ಒಂದು ಸಂಸ್ಥೆ ಅದು. ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಅವರ ಅಗ್ರಿಮೆಂಟ್ ಅಲ್ಲಿ ಇರೋದೆಲ್ಲ ಕಾಂಕ್ರೀಟ್ ರೋಡ್ ಪಾಸ್ ಆಗುತ್ತೆ, ಅದಕ್ಕೆಲ್ಲನೂ ಫ್ಲೈಓವರ್ ಮಾಡಬೇಕು ಅಂತ ಇದೆ. ಆ ಫ್ಲೈಓವರ್ಗಳನ್ನು ನ್ಯಾಯವಾಗಿ ಮಾಡಿದೆ. ಎಷ್ಟಾಗಲ ಇದೆ ಅಷ್ಟಾಗಲ ಫ್ಲೈಓವರ್ಗಳನ್ನು ಮಾಡಿಲ್ಲ. ಟೋಲ್ಗಳನ್ನ ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಟೋಲ್ಗಳು ಅವ್ರಿಗೆ 30 ವರ್ಷ ಮಾತ್ರ ಟೋಲ್ ಕಟ್ಟುವ ಅವಕಾಶ ಇದೆ. 30 ವರ್ಷನೂ ದಾಟ್ಬಿಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.